ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮನ್ನೆಲ್ಲ ನೋಡ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮನ್ನು ನೋಡಬೇಕಂತ ಅನಿಸಿತ್ತು. ಸೊ ನಿಮ್ಮ ನೋಡಬೇಕಂತಲೇ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಯಾಕೆ ನೋಡಬೇಕು ಅಂತ ಅನಿಸ್ತಿತ್ತು ಅಂತ ಹೇಳಿದರೆ, ನಿಮ್ಮಲ್ಲಿ ಕೆಲವರಿಗೆ ತುಂಬ ಹಲವರಿಗೆ ಆಲ್ಮೋಸ್ಟ್ ನನ್ನನ್ನು ನೋಡೋ ಪ್ರತಿಯೊಬ್ಬರಿಗೂ ನಾನು ಒಂದಿಷ್ಟು ಸ್ಟಡಿ ಟಿಪ್ಸ್ಗಳನ್ನ ಕೊಡಬೇಕಂತ ಅನಿಸಿತ್ತು. ಸ್ಟಡಿ ಟಿಪ್ಸ್ಗಳಂತಂದರೆ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇ ಇರೋದು. ಆದರೆ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ನೆನಪಿಸೋಣ ಅಂತೇಳಿ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನೆನಪಿಸೋದು ನಿಮ್ಗೆ ಇಷ್ಟ ಆದರೆ ಅಥವಾ ನಾನು ಹೇಳುವಂಥ ವಿಷಯಗಳು ನಿಮಗೆ ಇಷ್ಟ ಆದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಯಾವುದೇ ವಿಷಯಗಳಿದ್ದರೆ ನನಗೆ ತಿಳಿಸಿ. ನಮ್ಮನ್ನು ಸರಿಪಡಿಸ್ಕೊಳ್ಳೋ ವಿಧಾನಗಳು ಇರ್ಬೋದು ಅಥವಾ ನಿಮ್ಮ ಸಜೆಷನ್ಸ್ ಇರ್ಬೋದು. ನಾನು ಯಾವುದನ್ನು ಕೂಡ ತುಂಬ ಪ್ರೀತಿಯಿಂದ ಸ್ವಾಗತಿಸ್ತೀನಿ, ಅದನ್ನು ಸ್ವೀಕಾರ ಮಾಡ್ತೀನಿ. ಜೊತೆಗೆ ಅವುಗಳನ್ನ ನಾನು ಅನುಸರಿಸಿ ನಡೆಯೋ ಪ್ರಯತ್ನಗಳನ್ನ ಕೂಡ ಮಾಡ್ತೀನಿ ಅಂತೇಳಿ ನಿಮ್ಮಲ್ಲಿ ಹೇಳ್ತೀನಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಮತ್ತು ಹಾಗಾದರೆ ನಾನು ನಿಮಗೆ ಹೇಳಿದ್ನಲ್ಲ ಸ್ಟಡಿ ಟಿಪ್ಸ್ ಕೊಡಬೇಕಂತ ಬಂದೆ ಅಂತೇಳಿ. ಸೊ ಕೊಡೋಣ ಹಾಗಾದ್ರೆ. ಸೊ ನಮಗೆಲ್ಲ ಗೊತ್ತಿದೆ ಏನು ಸ್ಟಡಿ ಟಿಪ್ಸ್ ಅಂತ ಹೇಳಿದರೆ, ಓದೋ ವಿಧಾನಗಳು ಕೆಲವರಿಗೆ ಗೊತ್ತಿಲ್ಲ, ಹೇಗೆ ಓದಬೇಕು ಅಂತೇಳಿ ಗೊತ್ತಿಲ್ಲ ಕೆಲವರು. ಫಾರ್ ಎಕ್ಸಾಂಪಲ್ ವಿಶೇಷವಾಗಿ ನಾನು ಹೇಳೋಂಥ ಟಿಪ್ಸ್ಗಳು ಯಾರಿಗೆ ಅಂತ ಹೇಳಿದರೆ 12th 11th 10th 9th ಈ ಒಳಗಡೆ ಇರೋಂಥದ್ದು 12th ಒಳಗಡೆ ಇರೋಂಥ ವಿದ್ಯಾರ್ಥಿಗಳಿಗೆ ನಾನು ಕೊಡುವಂಥ ಟಿಪ್ಸ್ಗಳು ಯೂಸ್ಫುಲ್ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬರೋರಿಗೆಲ್ಲ ಇದು ಯೂಸ್ ಆಗಲ್ಲ. ಸೊ ಇದು ಕೇವಲ ಯಾವ ಮಕ್ಕಳು ಸಿಲೆಬಸ್ ಓದ್ತಾರೋ ಆ ಸಿಲೆಬಸ್ ಓದೋ ಮಕ್ಕಳುಗಳಿಗೆ, ಇವನ್ ಡಿಗ್ರಿ ಮಕ್ಕಳು ಕೂಡ ಇದು ಯೂಸ್ ಆಗ್ಬೋದು. ಆದರೆ ಯಾವ ಮಕ್ಕಳು ಪ್ರೆಷರ್ ಅಂತ ಅನ್ಕೋತಾರೋ ಆ ವಿದ್ಯಾರ್ಥಿಗಳಿಗೆ ಕೂಡ ಇದು ತುಂಬ ಯೂಸ್ಫುಲ್ ಆಗುತ್ತೆ. ನನ್ನ ವಿಡಿಯೋ ನೀವು ನೋಡ್ತಾ ಇದ್ದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಅಂತೇಳಿ. ಸೊ ನಮಗೆಲ್ಲ ಗೊತ್ತೇ ಇದೆ, ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಶಿಕ್ಷಕರುಗಳು ಅದು ಯಾರೇ ಇರ್ಬೋದು, ಇಟ್ ಮೇ ಬಿ ದ ಲೆಕ್ಚರರ್ಸ್ ಆರ್ ಟೀಚರ್ಸ್ ಆರ್ ಅಸೋಸಿಯೇಷನ್ ಲೆಕ್ಚರರ್ಸ್ ಇರ್ಬೋದು, ಯಾರೇ ಇರ್ಬೋದು. ಸೊ ಯಾರೇ ಇದ್ದರೂ ಕೂಡ ನಮ್ಮಲ್ಲಿ ಸಾಮಾನ್ಯವಾಗಿ ನಾವು ಟೀಚರ್ಸ್ಗಳು ವಿದ್ಯಾರ್ಥಿಗಳನ್ನ ಹಲವು ವಿಧಗಳಲ್ಲಿ ಡಿವೈಡ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಕ್ವಶನ್ ಪೇಪರ್ ಮಾಡೋಕ್ಕಿರ್ಬೋದು, ಬ್ಲೂ ಪ್ರಿಂಟ್ ಮಾಡೋಕ್ಕಿರ್ಬೋದು, ಅಥವಾ ವಿದ್ಯಾರ್ಥಿಗಳು ಟೀಚ್ ಮಾಡೋಕ್ಕಿರ್ಬೋದು. ನಾವೇನು ಮಾಡ್ತೀವಿ, ವಿದ್ಯಾರ್ಥಿಗಳನ್ನ ಸರಾಸರಿಯಾಗಿ ಏನು ಮಾಡಿರ್ತೀವಿ, ಹಂಚಿಕೆ ಮಾಡ್ತೀವಿ. ಹೇಗೆ ಮಾಡ್ತೀವಿ ಅಂದರೆ, ಹಿಂದುಳಿದ ವಿದ್ಯಾರ್ಥಿಗಳು, ಸರಾಸರಿ ವಿದ್ಯಾರ್ಥಿಗಳು, ಬುದ್ಧಿವಂತ ವಿದ್ಯಾರ್ಥಿಗಳು ಹಾಗೂ ವರದ ವಿದ್ಯಾರ್ಥಿಗಳು ಅಂತೀವಿ, ಅಥವಾ ಗಿಫ್ಟೆಡ್ ಸ್ಟೂಡೆಂಟ್ಸ್ ಅಂತೇಳಿ ನಾವು ಮಾಡಿರ್ತೀವಿ. ಇದು ಸಾಮಾನ್ಯವಾಗಿ ನಾವೆಲ್ಲರೂ ಮಾಡುವಂಥ ಒಂದು ವಿಧಾನ ಆಗಿರುತ್ತೆ. ಸೊ ಅದು ಸರಿ ಕೂಡ ಹೌದು, ತಪ್ಪು ಕೂಡ ಹೌದು, ಇಲ್ಲ ಅಂತ ಹೇಳಲ್ಲ. ಬಟ್ ತರಗತಿ ಒಳಗಡೆನ ನಾವು ಮಕ್ಕಳಿಗೆ ಗೊತ್ತಾಗದಿರೋ ರೀತಿ ಮಾಡದೆ ನಾವು ಕ್ವಶನ್ ಪೇಪರ್ಗೆ ಮತ್ತು ಬ್ಲೂ ಪ್ರಿಂಟಿಗೋಸ್ಕರ ಅವರಿಗೆ ಓದುವ ಲೆವೆಲ್ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಮಾಡಿರ್ತೀವಿ. ಅದು ಸರಿ. ಹಾಗೆ ಅವನ್ನ ಸೆಗ್ರಿಗೇಟ್ ಮಾಡಬಾರ್ದು. ದಟ್ ಮೀನ್ಸ್ ಡಿಫ್ರೆನ್ಷಿಯೇಟ್ ಮಾಡಬಾರ್ದು, ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಈ ವಿಧಾನದಲ್ಲಿ ಕೂಡ ನಮಗೆ ಗೊತ್ತಿರಬೇಕು, ನಾವು ಮಾಡಿರ್ತೀವಿ, ಅದು ಸಮಸ್ಯೆ ಇಲ್ಲ. ಆ ಥರ ಡಿಸ್ಕ್ರಿಮಿನೇಟ್ ಯಾರು ಮಾಡೋಕ್ಕೋಗಲ್ಲ. ಆದರೆ ಅದ್ರ ಜೊತೆಗೆ ನಮ್ಮಲ್ಲಿ ಹಲವಾರು ಟೀಚರ್ಸ್ಗಳು ಕೂಡ ಏನು ಮಾಡ್ತಾರೆ ಅಂದರೆ, ಈ ಒಂದು ವಿಧಾನಗಳನ್ನ ನಾನು ಮಾಡುವಂಥ ವಿಧಾನಗಳನ್ನ ಕೆಲವರು ಮಾಡಲ್ಲ. ಸೊ ನಾನು ಕೂಡ ಅದನ್ನು ನಿಮಗೆ ಮಾಡ್ತೀನಿ. ಏನಂತ ಹೇಳಿದರೆ, ನಾನು ಈ ಹಿಂದುಳಿದ, ಸರಾಸರಿ, ಬುದ್ಧಿವಂತ ಮತ್ತು ವರದ ವಿದ್ಯಾರ್ಥಿಗಳ ಜೊತೆಗೆ ಮತ್ತೆ ನನ್ನದೇ ಒಂದಿಷ್ಟು ಲಿಸ್ಟ್ಗಳನ್ನ ಲಿಸ್ಟ್ ಮಾಡಿದ್ದೀನಿ. ಯಾವ ಲಿಸ್ಟ್ಗಳಂತ ಹೇಳಿದರೆ, ಮೊದಲನೇದು ಸಾಮಾನ್ಯ ವಿದ್ಯಾರ್ಥಿಗಳಂತೇಳಿ. ಸಾಮಾನ್ಯ ವಿದ್ಯಾರ್ಥಿಗಳಂದರೆ ಯಾರೆಲ್ಲ ಬರ್ತಾರೆ ಇಲ್ಲಿ, ನಾನು ಆಗಲೇ ಹೇಳಿದಾಗೆ. ಆದರೆ ಈ ಸಾಮಾನ್ಯ ವಿದ್ಯಾರ್ಥಿಯ ಮೊದಲನೇ ಲಿಸ್ಟಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳಂದರೆ ಹಿಂದುಳಿದ ವಿದ್ಯಾರ್ಥಿಗಳು, ಬುದ್ಧಿವಂತ ವಿದ್ಯಾರ್ಥಿಗಳು, ಸರಾಸರಿ ವಿದ್ಯಾರ್ಥಿಗಳು ಮತ್ತು ವರದ ವಿದ್ಯಾರ್ಥಿಗಳು ಬರ್ತಾರೆ. ಇನ್ನು ನನ್ನ ಲಿಸ್ಟಲ್ಲಿ ಎರಡನೇದೇನಪ್ಪ ಅಂದರೆ ಫೇವ್ರೆಟ್ ಸಬ್ಜೆಕ್ಟ್ ಹೊಂದಿರುವಂಥ ವಿದ್ಯಾರ್ಥಿಗಳಂತೇಳಿ. ಇನ್ನು ಮೂರನೇದು ಗೊಂದಲಗಳಿಂದ ಎಕ್ಸಾಸ್ಟ್ ಆಗಿರೋಂಥ ವಿದ್ಯಾರ್ಥಿಗಳು. ಗೊಂದಲಗಳಿಂದ ಎಕ್ಸಾಸ್ಟ್ ಆಗಿರೋದಂತಂದರೆ ನಿಮಗೆ ಅದು ಒಂದೊಂದೇ ನಿಮ್ಗೆ ವಿವರಿಸ್ತಾ ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾನಿವತ್ತು ನಾನು ಆಗಲೇ ಹೇಳಿದ ಹಾಗೆ ಸಾಮಾನ್ಯ ವಿದ್ಯಾರ್ಥಿಗಳನ್ನ ನಾನು ತೊಗೋತೀನಿ. ಸಾಮಾನ್ಯ ವಿದ್ಯಾರ್ಥಿಗಳಂತಂದರೆ ನಾನು ಆಗಲೇ ಹೇಳಿದ ಹಾಗೆ ಮೊದಲನೇನಾಗಿರಬೇಕು, ಹಿಂದುಳಿದ ವಿದ್ಯಾರ್ಥಿ ಆಗಿರಬೇಕು, ಸರಾಸರಿ ವಿದ್ಯಾರ್ಥಿ ಆಗಿರಬೇಕು, ಬುದ್ಧಿವಂತ ಆಗಿರ್ಬೋದು, ಈವನ್ ಗಿಫ್ಟೆಡ್ ಆಗಿರ್ಬೋದು. ಇವರುಗಳಿಗೆ ಒಂದು ಸ್ಟಡಿ ಟಿಪ್ಸ್ ಕೊಡ್ತೀನಿ. ಏನು ಸ್ಟಡಿ ಟಿಪ್ಸ್ ಅಂತ ಹೇಳಿದರೆ, ನೀವು ಓದುವಾಗ ಕೇವಲ ಪರೀಕ್ಷೆಗಾಗಿ ಓದಬಾರ್ದು. ಕೇವಲ ಪರೀಕ್ಷೆಗೋಸ್ಕರ ಓದಿದೆ ಆದರೆ ನೀವು ಪರೀಕ್ಷೆ ಆದ ನಂತರ ಮರಿತೀರಿ. ನಿಮ್ಮ ಓದು ಮರೆಯೋದಕ್ಕಲ್ಲ, ನಿಮ್ಮ ಓದು ನಿಮಗೆ ಯೂಸ್ ಆಗಬೇಕು. ಆ್ಯಸ್ ವೆಲ್ ಇಟ್ ಶುಡ್ ಬಿ ಯೂಸ್ಫುಲ್ ಫಾರ್ ಯುವರ್ ಯಂಗರ್ಸ್ ಆಲ್ಸೋ. ನಿಮ್ಮ ಚಿಕ್ಕ ತಂಗಿ ತಮ್ಮನಿಗೆ ಏನಾಗಬೇಕು, ಯೂಸ್ ಆಗಬೇಕು. ಮುಂದೆ ನೀವು ಹೇಳುವಂಥ ವಿದ್ಯಾರ್ಥಿಯಾಗಿ ಬೆಳಿಬೇಕು. ನಿನ್ನ ಚಿಕ್ಕ ತಮ್ಮ ಅಥವಾ ತಂಗಿಗೆ ನೀನೇ ಹೇಳಬೇಕು, ನೀನು ಕಲ್ತಿದ್ದನ್ನು ಆ ರೀತಿ ನೀನು ಕಲಿಬೇಕಾಗತ್ತೆ. ಹಾಗೆ ಕಲಿಬೇಕಂತ ಏನು ಮಾಡ್ಬೇಕಂತ ಹೇಳಿದರೆ, ಪರೀಕ್ಷೆಗಾಗಿ ಓದೋದನ್ನ ಬಿಡಬೇಕು. ಫಸ್ಟ್ ಏನಕ್ಕಾಗಿ ಓದಬೇಕಾದ್ರೆ, ಏನಕ್ಕಾಗಿ ಓದಬೇಕಂತ ಹೇಳಿದರೆ, ಫಾರ್ ನಾಲೆಡ್ಜ್ ಸೇಕ್ ವಿ ಹ್ಯಾವ್ ಟು ಸ್ಟಡಿ. ಆ್ಯಸ್ ವೆಲ್ ನಾವು ಮಾರಿಬಾರ್ದಂತಲೇ ಓದಬೇಕು, ನಾಲೆಡ್ಜ್ಗೋಸ್ಕರ ಓದಬೇಕು. ಮತ್ತು ಇನ್ನೊಂದು ವಿ ಹ್ಯಾವ್ ಟು ಸ್ಟಡಿ ವಿತ್ ಎಮೋಷನ್, ಫೀಲಿಂಗ್ಸ್, ಎಮೋಷನ್ ಜೊತೆ ನಾವು ಓದಬೇಕು ಯಾವತ್ತು. ಎಮೋಷನ್ ಜೊತೆ ಅಂದರೆ ಯಾವ ಥರ ಎಮೋಷನ್ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ. ಎಮೋಷನ್ ಅಂತಂದರೆ, ಉದಾಹರಣೆಗೆ ಸಮಾಜ ವಿಜ್ಞಾನ ಪಾಠ ಮಾಡುವಾಗ ನಮ್ಮ 10ನೇ ಕ್ಲಾಸು 9 ಹೈಸ್ಕೂಲ್ ಒಳಗಡೆ ಬರೋ ವಿದ್ಯಾರ್ಥಿಗಳಿಗೆ ನಾನು ಹೇಳುವಂಥ ವಿಷಯ ಏನಪ್ಪ ಅಂದರೆ, ಸಮಾಜ ವಿಜ್ಞಾನ ಓದುವಾಗ ಹೇಗೆ ಓದಬೇಕಂತ ಹೇಳಿದರೆ, ಇತಿಹಾಸವನ್ನು ನನ್ನ ದೇಶದ ಇತಿಹಾಸ ಅಂತೇಳಿ ಬಹಳ ಆಸಕ್ತಿಯಿಂದ ಓದಬೇಕು. ನನ್ನ ದೇಶದ ಹಿರಿಮೆ ಅದು ಅಂತ ನಾವು ಓದಬೇಕು.
ಆದರೆ ಅಲ್ಲಿ ಭಾರತದ ಅಥವಾ ನಮ್ಮ ರಾಜ್ಯದ ಅಥವಾ ಇತಿಹಾಸ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನ ಹಾಗೆ ಓದಬೇಕು. ಮತ್ತು ರಾಜ್ಯಶಾಸ್ತ್ರವನ್ನು ಓದುವಾಗ ಇದು ನನ್ನ ದೇಶದ ರಾಜಕಾರಣಿ ಅಥವಾ ಏನಂತ ಹೇಳ್ಬೋದು, ರಾಜಕೀಯ ಅಂತೇಳಿ ನಾವು ಓದಬೇಕಾಗತ್ತೆ. ನನ್ನ ದೇಶದ ರಾಜಕೀಯ ವ್ಯವಸ್ಥೆ ಅಂತೇಳಿ. ಮತ್ತು ಸಮಾಜ ವಿಜ್ಞಾನ ಸಮಾಜಶಾಸ್ತ್ರವನ್ನು ಓದುವಾಗ ನನ್ನ ದೇಶದ ಸಾಮಾಜಿಕ ರಚನೆ ಬಗ್ಗೆ ಇರುವಂಥದ್ದು, ಸಾಮಾಜಿಕ ಅಧ್ಯಯನ ಅಂತೇಳಿ ನಾವು ಓದಬೇಕಾಗತ್ತೆ. ಅಂದರೆ ನನ್ನ ದೇಶ ಎಂಬ ಹಿರಿಮೆಯನ್ನು ಅದ್ರ ಬಗ್ಗೆ ಇರುವಂಥ ಗೌರವವನ್ನು ಹೆಚ್ಚಿಸ್ಕೊಳ್ತಾ ಆ ಒಂದು ಎಮೋಷನ್ ಜೊತೆಗೆ ಓದಬೇಕಾಗತ್ತೆ. ಹಾಗೆ ಓದಬೇಕು. ಜೊತೆಗೆ ಇನ್ನು ನಮ್ಮ ಭೂಗೋಳ ಓದುವಾಗ ಇದು ನನ್ನ ದೇಶದ ಭೌಗೋಳಿಕತೆ ಬಗ್ಗೆ ನಾನು ಓದ್ತಿರೋಂಥ ಒಂದು ಶಾಸ್ತ್ರ ಅಂತೇಳಿ ನಾವು ಓದಬೇಕಾಗತ್ತೆ. ಅಂದರೆ ನನ್ನ ದೇಶ ಅನ್ನೋ ದೇಶ ಪ್ರೇಮ, ಮತ್ತು ನಾನೊಬ್ಬ ಜವಾಬ್ದಾರಿ ನಾಗರಿಕನಾಗಿ ಒಬ್ಬ ದೇಶ ಪ್ರೇಮಿಯಾಗಿ ನಾವಿಲ್ಲಿ ಓದಬೇಕಾಗತ್ತೆ. ಹಾಗೆ ಓದುವಾಗ ನಮಗೇನಾಗುತ್ತೆ, ನಮ್ಮ ತಲೆಯಿಂದ ಹೋಗೋದಿಲ್ಲ, ಅದು ನಮ್ಮ ತಲೆಯಲ್ಲಿ ಹಾಗೆ ಅಚ್ಚಳಿದೆ ಉಳ್ಕೋತದೆ. ಸೊ ನಾವಾಗಾದರೆ ಓದುವಾಗ ಯಾರೇ ವಿದ್ಯಾರ್ಥಿಗಳಾಗಿರ್ಬೋದು, ಹಿಂದುಳಿದ ವಿದ್ಯಾರ್ಥಿಯಿಂದ ಶುರು ಮಾಡಿ ವರದ ವಿದ್ಯಾರ್ಥಿ ಅಥವಾ ಗಿಫ್ಟೆಡ್ ವಿದ್ಯಾರ್ಥಿ ಅಂತ ಏನು ಹೇಳ್ತೀವಿ, ಅಲ್ಲಿವರೆಗೂ ನಾವು ಓದುವಾಗ ಏನು ಮಾಡ್ಬೇಕು, ನಾವು ಎಕ್ಸಾಮ್ ಪರ್ಪಸ್ಸಿಗೆ ಓದಬಾರ್ದು. ಅದ್ರ ಬದಲಾಗಿ ನಾವೇನು ಕೊಡಬೇಕು, ಫಾರ್ ಅವರ್ ಸೇಕ್ ನಮಗೋಸ್ಕರ ಓದಬೇಕು, ಮತ್ತು ನಮ್ಮ ಜ್ಞಾನದ ಸಲುವಾಗಿ ಓದಬೇಕು, ಮತ್ತು ನಾವು ಎಮೋಷನ್ ಜೊತೆಗೆ ಓದಬೇಕು. ಹಾಗೆ ನಮಗೆ ಅದು ಮರ್ತೋಗಲ್ಲ ಅಂತೇಳಿ ನಿಮಗೆ ಹೇಳ್ತೀನಿ. ಮತ್ತು ಇನ್ನು ಎರಡನೇದಾಗಿ ಭಾಷೆಗಳನ್ನ ಇರ್ತಾರೆ. ಕೆಲವನ್ನ ಭಾಷೆಗಳು, ಫಾರ್ ಎಕ್ಸಾಂಪಲ್ ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಇವುಗಳನ್ನ ಓದುವಾಗ ಹೇಗೆ ಓದಬೇಕು ಅಂತೇಳಿ ನೀವು ಕೇಳ್ತೀರಿ. ಸರ್ ಸಮಾಜ ಓದುವಾಗ ನೀವು ಹೇಳಿದ್ರಿ ಸರಿ, ಹಾಗಾಗಿ ಕನ್ನಡ ಇಂಗ್ಲೀಷ್ ಹಿಂದಿ ಓದಬೇಕಾದ್ರೆ ಹೇಗೆ ಓದಬೇಕು ಸರ್ ಅಂತೇಳಿ. ನಿಮ್ಗೆ ಯಾವುದೇ ಭಾಷೆ ಆಗಿರ್ಬೋದು, ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಮರಾಠಿ ಇರ್ಬೋದು, ಉರ್ದು ಇರ್ಬೋದು, ಯಾವುದೇ ಭಾಷೆನ ಓದುವಾಗ ಹೇಗೆ ಓದಬೇಕಂದ್ರೆ, ವೈಲ್ ಸ್ಟಡಿಂಗ್ ದ ಲ್ಯಾಂಗ್ವೇಜಸ್ ಹೌ ವಿ ಶುಡ್ ಲರ್ನ್ ಅಂತ ಹೇಳಿದರೆ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಆಬ್ಜೆಕ್ಟಿವ್ ಆಫ್ ದ ಲ್ಯಾಂಗ್ವೇಜ್ ವಿಚ್ ದ ಡಿಪಾರ್ಟ್ಮೆಂಟ್ ಆರ್ ದ ಗೌರ್ಮೆಂಟ್ ಪ್ರಿಸ್ಕ್ರೈಬ್ಡ್ ಫಾರ್ ಅಸ್. ನಾವು ಅವುಗಳ ಉದ್ದೇಶ ತಿಳ್ಕೊಬೇಕಾಗತ್ತೆ. ನಮಗಿಟ್ಟಿರುವಂಥ ಹಿಂದಿ ಇರ್ಬೋದು, ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಯಾವುದೇ ಭಾಷೆ ಇರ್ಬೋದು, ಭಾಷೆಗಳನ್ನ ಕಲಿಯುವಾಗ ಅವುಗಳ ಉದ್ದೇಶವನ್ನು ಈಡೇರಿಸುವಂತೆ ನಾವು ಓದಬೇಕಾಗತ್ತೆ. ಅವುಗಳ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ನಮಗೆ ಮೌಲ್ಯಗಳನ್ನ ಕಲಿಸೋದು ಅವುಗಳ ಉದ್ದೇಶ ಆಗಿರುತ್ತೆ. ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು, ಮರಾಠಿ, ಯಾವುದೇ ಭಾಷೆ ಇರ್ಬೋದು, ನಮಗೆ ಟೆಕ್ಸ್ಟ್ ಬುಕ್ ಕಲಿತಿದ್ದಾರೆ ಅಂತಂದರೆ ನಮಗೆ ಅವ್ರ ಉದ್ದೇಶ ಒಂದು ಮೌಲ್ಯಗಳನ್ನ ಕಲಿಸೋವಂಥದ್ದು ಅವುಗಳ ಮೂಲಕ, ಮತ್ತು ಭಾಷೆಯನ್ನು ಕಲಿಸೋವಂಥದ್ದು. ವಿ ಶುಡ್ ಅಕ್ವಿಸಿಟ್ ದ ಲ್ಯಾಂಗ್ವೇಜ್. Acquisition of the language is the first objective of the prescribing languages to the study. ಓದೋಕ್ಕೆ ಪುಸ್ತಕ ಕನ್ನಡ ಇರ್ಬೋದು, ಯಾವುದೇ ಲ್ಯಾಂಗ್ವೇಜ್ ಇಟ್ಟಿರೋ ಅಂತಂದರೆ ಅದು ಭಾಷೆಯನ್ನು ಕಲಿಸುವಂಥ ಒಂದು ವಿಷಯವಾಗಿ ಇಟ್ಟಿರ್ತಾರೆ. ಹಾಗಾಗಿ ನಾವೇನು ಮಾಡಬೇಕಾದ್ರೆ ಮೌಲ್ಯಗಳನ್ನ ಕಲಿಬೇಕು, ಜೊತೆಗೆ ಭಾಷೆಯನ್ನು ಕಲಿಬೇಕು. ಭಾಷೆಯನ್ನು ಕಲಿಯೋ ಉದ್ದೇಶ ಇಟ್ಕೊಂಡ್ರೆ ಮುಗಿದೈತೆ. ಫಾರ್ ಎಕ್ಸಾಂಪಲ್ ನಮ್ಮ ಮಾತೃಭಾಷೆ ಕನ್ನಡ ಆಗಿರುತ್ತೆ ಅಲ್ವಾ. ಸೊ ನಾವು ಹೇಗೆ ಇಂಗ್ಲೀಷ್ನ ಕಲಿಬೇಕಂದ್ರೆ, ಕನ್ನಡವನ್ನು ನಾವು ಹೇಗೆ ಮಾತಾಡ್ತೀವೋ ಹಾಗೆ ಇಂಗ್ಲೀಷ್ನ ಮಾತಾಡೋಕ್ಕೆ ನಾವು ಕಲಿಬೇಕು, ಹಿಂದಿಯನ್ನು ಮಾತಾಡೋದನ್ನ ಕಲಿಬೇಕು. ಹಾಗೆ ನೀವು ಕಲಿತಿದ್ದೆ ಆದರೆ ನೀವು ನಿಮ್ಮ ಉದ್ದೇಶ ಈಡೇರಿಸಿದಾಗ ಆಯಿತು. ಮತ್ತು ನಿಮ್ಮ ಎಕ್ಸಾಮಲ್ಲಿ ನೀವು ಸ್ವಂತವಾಗಿ ಆನ್ಸರ್ ಬರೆದು ಎಕ್ಸಾಮ್ನ ಸ್ಕೋರ್ ಮಾಡ್ತೀರಿ, ಎಲ್ಲವನ್ನು ಕೂಡ ಸುಲಭ ಆಗುತ್ತೆ, ಪ್ರಾಬ್ಲಮ್ ಇಲ್ಲ ಅಂತೇಳಿ. ಮತ್ತು ಆ ರೀತಿ ನಾವು ನಮ್ಮನ್ನು ನಾವು ಕಲಿಬೇಕು ಮತ್ತು ರೂಢಿಸ್ಕೊಂಡು ಬೆಳಿಬೇಕಂತೇಳಿ. ಇದು ಮೊದಲನೇ ಗುಂಪಿಗಿರುವಂಥ ವಿಧಾನ. ಇನ್ನು ಎರಡನೇದಾಗಿ ಏನಂತ ಹೇಳಿದ್ರೆ, ಸ್ಟೂಡೆಂಟ್ಗಳು ಕೆಲವರು ತಮ್ಮದೇ ಭಾಷೆಯನ್ನು ಏನು ಮಾಡ್ತಾರೆ, ಫೇವ್ರೆಟ್ ಸಬ್ಜೆಕ್ಟ್ ಆಗಿ ಹೊಂದಿರ್ತಾರೆ. ಇದು ಎರಡನೇ ವಿಧಾನ ಅಂತ ಹೇಳ್ತೀವಿ. ಈ ತಮ್ಮದೇ ಫೇವ್ರೆಟ್ ಸಬ್ಜೆಕ್ಟ್ ಹೊಂದಿರುವಂಥ ವಿದ್ಯಾರ್ಥಿಗಳಿಗೆ ಏನು ಟಿಪ್ಸ್ ಕೊಡಬೇಕಂತ ಹೇಳಿದರೆ, ನೀವು ಹೇಗೆ, ನಾನು ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೇಳ್ತೀನಿ ಈಗ. ಫಾರ್ ಎಕ್ಸಾಂಪಲ್ ನೀನು ಹೇಳಬೇಕು ಯಾವುದಂತ ಹೇಳಿದರೆ, ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ನೀನೇ ಕನ್ನಡ ಅಂತ ಹೇಳಿದ್ರಿ, ಇಂಗ್ಲೀಷ್ ಅಂತ ಹೇಳಿದ್ರಿ, ಹಿಂದಿ ಅಂತ ಹೇಳಿದ್ರಿ. ಹಾಗೆ ನೀವು ಎಲ್ಲರೂ ಕೂಡ ಹೌದು ನೋಡಿ, ಸಮಾಜ ಅಂತ ಕೂಡ ಹೇಳ್ತಾರೆ ಕೆಲವರು, ಹಿಂದಿ ಅಂತ ಹೇಳ್ತೀವಿ. ಎಸ್, ವೆರಿ ಗುಡ್. ಸೊ ನೀವು ಹೀಗೆ ನಿಮ್ಮದೇ ಒಂದು ಫೇವ್ರೆಟ್ ಸಬ್ಜೆಕ್ಟನ್ನು, ಅಥವಾ ಸೋಷಲ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಹೀಗೆ ಫೇವ್ರೆಟ್ ಸಬ್ಜೆಕ್ಟ್ ಆಗಿ ನೀವು ಹೊಂದಿದ್ದೀರಲ್ವಾ. ಸೊ ಯಾಕೆ ನೀವು ಆ ಥರ ಫೇವ್ರೆಟ್ ಸಬ್ಜೆಕ್ಟಾಗಿ ಹೊಂದಿರಿ ಅಂತ ಹೇಳಿದರೆ, ಅಲ್ಲಿ ಭಾಷೆಯ ಬೋಧಕರ ಪರಿಣಾಮ ಇರ್ಬೋದು, ಅಥವಾ ಭಾಷೆಯ ಸುಲಭವಾಗಿರೋದಿರ್ಬೋದು, ಅಥವಾ ನಿಮ್ಮ ಆ ಸಬ್ಜೆಕ್ಟ್ ಕಡೆ ಇರುವಂಥ ಒಂದು ಒಲವಿರ್ಬೋದು. ಸೊ ಹಾಗಾಗಿ ನಿಮ್ಗೆ ಏನಾಗಿರುತ್ತೆ, ಅದ್ರ ಬಗ್ಗೆ ನೀವು ಅತಿಯಾದ ಒಲವನ್ನು ಹೊಂದಿ, ಅಥವಾ ಯಾವುದೋ ಕಾರಣಗಳಿಗೆ ನೀವು ಮಾಡಿರ್ತೀರಿ, ಅದನ್ನು ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಆಗಿ ಹೊಂದಿರ್ತೀರಿ. ಹೌದು, ಅದು ಸರಿ, ನಾನು ತಪ್ಪು ಅಂತ ಹೇಳ್ತೀನಿ. ಆದರೆ ಹಾಗೆಯೇ ಯಾವುದೋ ಕಾರಣಗಳನ್ನ ಇಟ್ಕೊಂಡು ನೀವು ಫೇವ್ರೆಟ್ ಸಬ್ಜೆಕ್ಟ್ ಆಗಿ ಮಾಡ್ಕೊಳ್ಳೋಂಥ ನೀವು ಮತ್ತೆ ಬೇರೆ ಸಬ್ಜೆಕ್ಟ್ಗಳನ್ನ ನೀವು ಫೇವ್ರೇಟ್ ಆಗಿ ಇಟ್ಕೊಳ್ಳಲ್ಲ. ಯಾಕೆ ಇಟ್ಕೊಳ್ಳಲ್ಲ? ಸೊ ನೀವು ಹೀಗೆ ಯಾವುದೋ ಒಂದು ವಿಷಯನ ಕಾರಣಕ್ಕೆ ಇಟ್ಕೊಂಡು ಒಂದು ಸಬ್ಜೆಕ್ಟ್ನ ಫೇವ್ರೇಟ್ ಅಂತ ಮಾಡ್ಕೊಂಡ್ರಲ್ಲ, ಹಾಗೆಯೇ ಎಲ್ಲ ಸಬ್ಜೆಕ್ಟ್ಗಳಿಗೂ ಒಂದೊಂದು ಕಾರಣವನ್ನು ಹುಡ್ಕೋಬೇಕು. ನೀವು ಹುಡ್ಕೊಂಡು ಆ ವಿಷಯಗಳನ್ನ ನೀವು ಇಷ್ಟಪಡಬೇಕು, ಫೇವ್ರೇಟ್ ಆಗಿ ಮಾಡ್ಕೋಬೇಕು. ನೀವು ನಿಮ್ಮ ಫೇವ್ರೇಟ್ ಸಬ್ಜೆಕ್ಟಿಗೆ ಎಷ್ಟು ಗಮನ ಕೊಡ್ತೀರೋ ಅಷ್ಟೇ ಗಮನವನ್ನು ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಕೊಡಬೇಕಾಗತ್ತೆ. ಯಾಕೆಂದರೆ ನಿಮಗೆ 600ಕ್ಕೆ 600 ಮಾರ್ಕ್ಸ್ ತೊಗೊಳ್ಳೋ ಟಾರ್ಗೆಟ್ ನಿಮ್ಮದು ಆಗಿರಬೇಕು. ಯಾವತ್ತೂ 599 ಆಗಿರಬಾರ್ದು. 1 ಮಾರ್ಕ್ಸ್ ನೀವು ಯಾಕೆ ಬಿಡ್ತೀರಿ? ಹೌದಲ್ಲ? ಸೊ ಶಿಕ್ಷಕರೇ ಕೊಡ್ತೀವಿ ಅನ್ನುವಾಗ ನೀವು ಯಾಕೆ ಬಿಡ್ತೀರಿ? ಹಾಗಾಗಿ ನೀವೇನು ಮಾಡಬೇಕಂದ್ರೆ, ನಿಮ್ಮ ಫೇವ್ರೇಟ್ ಸಬ್ಜೆಕ್ಟಿಗೆ ಕೊಡುವಷ್ಟೇ ಗಮನವನ್ನು ಎಲ್ಲ ಸಬ್ಜೆಕ್ಟ್ಗಳಿಗೆ ಕೊಡಬೇಕಾಗತ್ತೆ. ಸೊ ಇದು ನಿಮ್ಮ ಸ್ಟಡಿ ಟಿಪ್ಸ್ ಎರಡನೇದಾಗಿ.
ಯಾವುದೇ ಕಾರಣಕ್ಕೂ ಒಂದೇ ಒಂದು ಸಬ್ಜೆಕ್ಟ್ನ ಫೇವ್ರೇಟ್ ಆಗಿ ಇಟ್ಕೋಬೇಡಿ. ಒಂದು ವೇಳೆ ಎಲ್ಲ ಸಬ್ಜೆಕ್ಟ್ಗಳನ್ನ ಫೇವ್ರೇಟ್ ಆಗಿ ಇಟ್ಕೊಂಡ್ರಿ ಅಂತಂದರೆ ನಿಮ್ಮ ಯಶಸ್ಸು ಖಂಡಿತ ನಿಶ್ಚಯ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಫ್ ಯು ವಾಂಟ್ ಟು ಬಿ ಎ ಸಕ್ಸಸ್ಫುಲ್ ಸ್ಟೂಡೆಂಟ್ ಇನ್ ಯುವರ್ ಸ್ಟಡಿ, ಯು ಮಸ್ಟ್ ಗಿವ್ ಅಟೆನ್ಷನ್ ಟು ಈಕ್ವಲ್ ಅಟೆನ್ಷನ್ ಟು ಎವ್ರಿ ಸಬ್ಜೆಕ್ಟ್ಸ್. ಲೈಕ್ ಮ್ಯಾಥ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಯಾವುದೇ ಇರ್ಬೋದು. ನೀವು ಹಾಗೆ ಎಲ್ಲ ವಿಷಯಗಳನ್ನ ನೀವು ಫೇವ್ರೇಟಾಗಿ ತೊಗೊಂಡ್ರಿ ಅಂತಾದರೆ ಅದು ನಿಮಗೆ ಏನಾಗುತ್ತೆ, ಸುಲಭ ಆಗುತ್ತೆ, ಇಷ್ಟ ಆಗುತ್ತೆ, ಸುಲಭವಾಗಿ ಸ್ಕೋರ್ ಮಾಡ್ತೀರಿ. ಸೊ ಇದು ನಿಮಗೆ ಎರಡನೇದಾಗಿ ಫೇವ್ರೇಟ್ ಸಬ್ಜೆಕ್ಟನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ನಾನು ಕೊಡುವಂಥ ಸ್ಟಡಿ ಟಿಪ್ಸ್ ಅಂತೇಳಿ ನಿಮ್ಗೆ ಹೇಳ್ತೀನಿ. ಇನ್ನು ಕೊನೆಯದಾಗಿ ಮೂರನೇ ವಿಧ ನನ್ನಲ್ಲಿ ವಿದ್ಯಾರ್ಥಿಗಳು ಯಾವುದಂತಂದರೆ ಗೊಂದಲಗಳಿಂದ ಎಕ್ಸಾಸ್ಟ್ ಆಗಿರುವಂಥ ವಿದ್ಯಾರ್ಥಿಗಳಿರ್ತಾರೆ. ಗೊಂದಲಗಳಿಂದ ಅಂದರೆ ಹಲವಾರು ಗೊಂದಲಗಳಿಂದ, ಟೀಚರ್ಸ್ ಮಾಡೋ ಗೊಂದಲ ಇರ್ಬೋದು, ಅಥವಾ ಕ್ಲಾಸ್ ರೂಮ್ ಮಾಡೋ ಗೊಂದಲಗಳಿರ್ಬೋದು, ಅಥವಾ ಪೇರೆಂಟ್ಸ್ ಕೂಡ ಪ್ರೆಷರ್ ಇರ್ಬೋದು, ಟೀಚರ್ಸ್ ಕೂಡ ಪ್ರೆಷರ್ ಇರ್ಬೋದು, ಅಥವಾ ನೀವೇ ಸೃಷ್ಟಿ ಮಾಡ್ಕೊಳ್ಳೋ ಪ್ರೆಷರ್ ಇರ್ಬೋದು, ಅಥವಾ ನಿಮ್ಮಲ್ಲೇ ಗೊಂದಲಗಳಿರ್ಬೋದು. ಆ ಎಲ್ಲ ಗೊಂದಲಗಳಿಂದ ಕೆಲವು ಸ್ಟೂಡೆಂಟ್ಸ್ ಎಕ್ಸಾಸ್ಟ್ ಆಗಿರ್ತಾರೆ. ಮತ್ತು ಆ ಎಕ್ಸಾಸ್ಟ್ ಯಾವ ಮಟ್ಟಿಗೆ ಇರುತ್ತೆ ಅಂತ ಹೇಳಿದರೆ, ತಾವು ಓದುವಂಥ ಆಸಕ್ತಿನ ಬಿಡುವಂಥ ಒಂದು ಹಂತಕ್ಕೆ ಹೋಗಿರ್ತಾರೆ. ಅಯ್ಯೋ ಬೇಡ ಬಿಡು, ನನಗೆ ಸಾಕಾಗೋಗಿದೆ, ನನಗೆ ಓದಿ ಸಾಕಾಗೋಗಿದೆ, ಏನು ಮಾಡೋದು ಅಂತೇಳಿ. ಇನ್ನು ಕೆಲವು ಸ್ಟೂಡೆಂಟ್ಗಳಿಗೆ ಹೇಳ್ತಾರೆ, ನಮ್ಮಲ್ಲಿ ಕೆಲವರು ಸ್ಟೂಡೆಂಟ್ಗಳು ತುಂಬ ಹೇಳ್ತಾರೆ ನಮ್ಮ ಹತ್ರ. ಹೇಗೆ ಹೇಳ್ತಾರೆ ಅಂದರೆ, ಸರ್ ನಮಗೆ ಕಂಟಿನ್ಯೂಸ್ ಕ್ಲಾಸಸ್ನ ಕೇಳಿ ಎಕ್ಸಾಸ್ಟ್ ಆಗಿದ್ದೀವಿ ಸರ್, ನಮಗೆ ಬೋರ್ಡಮ್ ಆಗುತ್ತೆ, ಸಖತ್ ಹರ್ಟ್ ಆಗುತ್ತೆ, ಪೇನ್ಫುಲ್ ಆಗಿರುತ್ತೆ, ಹಿಂಸೆ ಆಗುತ್ತೆ ಅಂತೇಳಿ, ಕೆಲವರು ಟಾರ್ಚರ್ ಥರ ಆಗುತ್ತೆ ಅಂತ ಕೂಡ ಕೆಲವರು ಹೇಳ್ತಾರೆ. ಆದರೆ ನೀವು ಅದನ್ನ ಫೀಲ್ ಮಾಡಬಾರ್ದು. ಅದನ್ನ ಹೇಗೆ ಮಾಡ್ಕೋಬೇಕಂತೇಳಿ ನಿಮ್ಗೆ ಹೇಳ್ತೀನಿ ಕೇಳಿ. ಯಾವುದೇ ಕಾರಣಕ್ಕೂ ಎಕ್ಸಾಸ್ಟ್ ಅನ್ನೋ ಫೀಲಿಂಗ್ ಬರಬಾರ್ದು. ನೀವು ಇರೋದು ಓದೋದಕ್ಕೆ, ಶಾಲೆ ಇರೋದು ಓದಿಸೋದಕ್ಕೆ, ಟೀಚರ್ಸ್ ಇರೋದು ಪಾಠ ಮಾಡೋದಕ್ಕೆ. ಸೊ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಕೇವಲ ಕೇಳಬೇಕು, ಕ್ಲಾಸ್ಗಳನ್ನ ಕೇಳಬೇಕು. ಫಾರ್ ಎಕ್ಸಾಂಪಲ್ ಇವತ್ತು ಸೋಮವಾರ ಅಂತ ಅಂದ್ಕೊಳ್ಳೋಣ. ಇವತ್ತು ಸೋಮವಾರ ನಿಮ್ಮ ಶಾಲೆಯಲ್ಲಿ ನೀವೇನು ಮಾಡಬೇಕು, ಯು ಶುಡ್ ಫಾಲೋ ಯುವರ್ ಟೈಮ್ ಟೇಬಲ್ಸ್ ಆಫ್ ದಿ ಕ್ಲಾಸ್ ರೂಮ್ ಆರ್ ಯುವರ್ ಸ್ಕೂಲ್. ನಿಮ್ಮ ಶಾಲೆಯ ಟೈಮ್ ಟೇಬಲ್ನ ಫಾಲೋ ಮಾಡಬೇಕು. ಹೇಗೆ ಫಾಲೋ ಮಾಡಬೇಕಂತ ಹೇಳಿದ್ರೆ, ಇವತ್ತು ಸೋಮವಾರ ಎಕ್ಸಾಂಪಲ್ಗೆ ಮೊದಲನೇ ಪೀರಿಯಡ್ ಕನ್ನಡ ಇದೆ, ಕನ್ನಡ ಸರ್ ಬರ್ತಾರೆ, ಕನ್ನಡ ಮೇಡಮ್ ಅವ್ರು ಸರ್ ಬರ್ತಾರೆ, ಅವ್ರು ಬಂದು ಪಾಠ ಮಾಡ್ತಾರೆ. ನೀವೇನು ಮಾಡಬೇಕು, ಜಸ್ಟ್ ಕೇಳಬೇಕಷ್ಟೇ. ಪ್ರೆಷರ್ ಆಗಬಾರ್ದು, ಪ್ರೆಷರಾಗಿ ತೊಗೊಳ್ಳೇಬೇಕು, ಓದಲೇಬೇಕು ಅನ್ನೋದನ್ನ ನೀವು ಇಟ್ಕೋಬೇಡಿ. ಕೇಳಿ, ಪಾಠವನ್ನು ಕೇಳಿ, ಗಮನ ಕೊಡಿ, ನಿಮ್ಮ ಅಟೆನ್ಷನ್ ಇರಲಿ, ಆ ಕಡೆ ಗಮನ ಹರಿಸಿ. ಆಮೇಲೆ ಇಂಗ್ಲೀಷವ್ರು ಬರ್ತಾರೆ, ಇಂಗ್ಲೀಷವ್ರ ಪಾಠ ಕೇಳಿ. ಅಯ್ಯೋ ಕನ್ನಡದಲ್ಲಿ ಇಂಗ್ಲೀಷ್ ಬರುತ್ತೆ, ಅಯ್ಯೋ ಅದಾದ್ಮೇಲೆ ಇನ್ನೊಂದು ಬರುತ್ತೆ ಅಂತ ಯಾಕೆ ನೀವು ಟೆನ್ಷನ್ ಮಾಡ್ಕೋಬಾರ್ದು. ಅದ್ರ ಬದಲಾಗಿ ಕನ್ನಡ ಆದಮೇಲೆ ಇಂಗ್ಲೀಷವ್ರು ಬರ್ತಾರೆ, ಅವ್ರ ಪಾಠ ಕೇಳ್ತೀರಿ. ನೆಕ್ಸ್ಟು ಸೋಷಿಯಲ್ರು ಬರ್ತಾರೆ, ಅವ್ರ ಪಾಠ ಕೂಡ ಕೇಳ್ತೀರಿ. ಈಗ ಕೇಳಬೇಕಲ್ಲ, ಅಯ್ಯೋ ಕೂತ್ಕೋಬೇಕಲ್ಲ, ಅಯ್ಯೋ ಅವ್ರು ಹೇಳ್ತಾರಲ್ಲ ಅನ್ನೋದು ನಿಮಗೆ ಪ್ರೆಷರ್ ಬೇಡ. ಜಸ್ಟ್ ಕೀಪ್ ಲಿಸ್ನಿಂಗ್ ದಿ ಕ್ಲಾಸಸ್ ಅಷ್ಟೇ. ಯಾಕೆಂತಂದ್ರೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಿಮ್ಗೆ ನಾಳೆನೇ ಎಕ್ಸಾಮ್ ಇಲ್ಲ, ಆ್ಯನ್ಯುವಲ್ ಎಕ್ಸಾಮ್ ಇರೋದು ಮಾರ್ಚ್ ಏಪ್ರಿಲಲ್ಲಿ. ಸೊ ನೀವು ಅಲ್ಲಿವರೆಗೂ ನೀವು ಮಾಡಿದ ಪಾಠ ನೆನ್ಪಿಟ್ಕೊಳ್ತೀವಿ ಅಂತ ಏನಲ್ಲ, ಇಡಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾವು ಮತ್ತೆ ಓದಲೇಬೇಕಾಗತ್ತೆ ಅಲ್ವಾ ಎಕ್ಸಾಮಿಗೆ ಮತ್ತೆ ನಾವು ಓದಲೇಬೇಕಾಗತ್ತೆ. ಹಾಗಾಗಿ ನೀವೇನು ಮಾಡ್ಬೇಕಂತ ಹೇಳಿದ್ರೆ, ಕ್ಲಾಸ್ಗಳನ್ನ ಕ್ಲಾಸ್ ಆಗಿ ಕೇಳಿ. ಡೋಂಟ್ ಟೇಕ್ ಇಟ್ ಆ್ಯಸ್ ಅ ಪ್ರೆಷರ್. ಅದನ್ನ ಒತ್ತಡವಾಗಿ ತೊಗೋಬೇಡಿ. ನೋಡಿ, ಇದು ಸ್ಟಡಿ ಟಿಪ್ಸ್ ತುಂಬ ಇಂಪಾರ್ಟೆಂಟ್. ನಿಮ್ಮಲ್ಲಿ ಈ ಥರ್ಡ್ ಟೈಪಲ್ಲಿ ಯಾರು ಇರ್ತಾರೆ ಅಂದರೆ, ಎಕ್ಸಾಸ್ಟೆಡ್ ಸ್ಟೂಡೆಂಟಲ್ಲಿ ಯಾರು ಇರ್ತಾರೆ ಅಂತ ಹೇಳಿದ್ರೆ, ಚೆನ್ನಾಗಿ ಓದೋರು ಇರ್ತಾರೆ. ಯಾಕೆಂದರೆ ಅವರು ಅತಿ ಹೆಚ್ಚು ಗಮನ ಕೊಟ್ಟು ಪುಸ್ತಕದ ಕಡೆ ಓದಿ ನೋಡಿಕೊಂಡು ಅವರು ಸ್ಟಡಿ ಕಡೆ ಹೆಚ್ಚು ಗಮನ ಇರುತ್ತೆ ಅಂದರೆ ಆ ಥರ ಎಕ್ಸಾಸ್ಟ್ ಆಗಿ ಅವ್ರು ಫೀಲ್ ಬರ್ತಾ ಇರುತ್ತೆ. ಆದರೆ ನೀವಂತೂ ಹಾಗೆ ಮಾಡ್ಕೋಬಾರ್ದು. ಏನು ಮಾಡಬೇಕು, ಅಟ್ಲೀಸ್ಟ್ ಈ ಕ್ಲಾಸ್ನ ನೋಡಿದ ಮೇಲೆ ಅದನ್ನು ನೀವೇನು ಮಾಡಬೇಕು, ಸ್ವಲ್ಪ ಪೀಸ್ಫುಲ್ ಆಗಿರೋಕ್ಕೆ ಪ್ರಯತ್ನ ಮಾಡಬೇಕು. ಅಂದರೆ ಕ್ಲಾಸ್ನ ಕ್ಲಾಸ್ ಆಗಿ ಕೇಳಿ, ಪ್ರೆಷರ್ ಮಾಡ್ಕೋಬೇಡಿ. ಅಯ್ಯೋ ಕೇಳಬೇಕಲ್ಲ, ಹೇಳಿದ್ದೆಲ್ಲ ತೊಗೊಳ್ಳೇಬೇಕಲ್ಲ ಅನ್ನೋದೇನು ರೂಲ್ಸ್ ಇಲ್ಲ. ಯಾಕೆಂದರೆ ನೀವು ಮತ್ತೆ ಓದಲೇಬೇಕಾಗುತ್ತೆ, ಎಕ್ಸಾಮ್ಗೆ ನೀವು ಓದಲೇಬೇಕಾಗತ್ತೆ. ಹಾಗಾಗಿ ಡೋಂಟ್ ಟೇಕ್ ದಿ ಕ್ಲಾಸಸ್ ಆ್ಯಸ್ ಅ ಪ್ರೆಷರ್. ಆಯಿತಾ, ತುಂಬ ಸುಲಭವಾಗಿ ನೀವು ತೊಗೋಬೇಕಾಗತ್ತೆ. ಸೊ ಕಂಟಿನ್ಯೂಸ್ ಕ್ಲಾಸ್ ಆಯಿತು, ನನಗೆ ಈಗ ಪ್ರೆಷರ್ ಆಗ್ತಿದೆ, ಹಾಗೆಲ್ಲ ಏನೋ ಯೋಚನೆ ಮಾಡಬಾರ್ದು. ಓಕೆನಾ. ಸೊ ಇದು ನಮ್ಮಲ್ಲಿ ನನ್ನ ಕಡೆಯಿಂದ ಮೂರನೇ ಟೈಪು ವಿದ್ಯಾರ್ಥಿಗಳಿಗೆ ಕೊಡುವಂಥ ಸಲಹೆ ಆಗಿರುತ್ತೆ. ಇನ್ನು ಆಫ್ಟರ್ ಕ್ಲಾಸಸ್ ಏನು ಮಾಡಬೇಕು, ಪ್ರತಿದಿನ ಏನು ಮಾಡಬೇಕಂತ ಹೇಳಿದರೆ, ಇವು ಹೀಗೆ ಪೀರಿಯಡ್ ಆದ್ಮೇಲೆ ಅಂತ ಕೇಳ್ಕೊಂಡ್ಮೇಲೆ ನೀವು ಫ್ರೀಯಾಗಿ ಮನೆಗೆ ಹೋಗಿ ಏನು ಮಾಡಬೇಕು, ಯು ಹ್ಯಾವ್ ಟು ಗಿವ್ 10 minutes ಟು ಎವ್ರಿ ಸಬ್ಜೆಕ್ಟ್ಸ್ ಇನ್ ಯುವರ್ ಹೋಮ್. ನಿಮ್ಮ ಮನೆಯಲ್ಲಿ ನೀವು ರಾತ್ರಿ ಅಥವಾ ಸಂಜೆ ಕೂತ್ಕೊಂಡು ಒಂದೊಂದು ಸಬ್ಜೆಕ್ಟಿಗೆ 10 ನಿಮಿಷ ಟೈಮ್ ಕೊಡಬೇಕು. ಹೇಗೆ ಕೊಡಬೇಕು ಅಂತ ಹೇಳಿದ್ರೆ, ಕನ್ನಡ ತೊಗೊಂಡು ಕನ್ನಡದಲ್ಲಿ ಇವತ್ತು ಯಾವ ಪಾಠ ಮಾಡಿದ್ರು ಅಷ್ಟೇ ಸಾಕು. ಹಿಂದಿಂದು ಬೇಡ, ಮುಂದಿಂದು ಬೇಡ. ಇವತ್ತು ಏನು ಪಾಠ ಮಾಡಿದ್ರು ಅಂತ ಓದಬೇಕು. ಇಂಗ್ಲೀಷ್ಗೆ 10 ನಿಮಿಷ ಕೊಡಿ, ಹಿಂದಿಗೆ 10 ನಿಮಿಷ ಕೊಡಿ. ಸೊ ಮ್ಯಾಥ್ಸಿಗೆ 10 ನಿಮಿಷ ಕೊಡಿ. ಒಂದು ವೇಳೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಿನಿಟ್ಸ್ ಕೊಡಿ. ಯಾಕೆಂದರೆ ಅದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಲ್ಲ. ಹಾಗೆ ಅಂದರೆ ನಿಮ್ಮ ಸಬ್ಜೆಕ್ಟ್ಗಳಿಗೆ ನೀವೇನು ಮಾಡಬೇಕಾಗುತ್ತೆ, ಸ್ವಲ್ಪ ಟೈಮ್ನ ಡೆಡಿಕೇಟ್ ಮಾಡಬೇಕಾಗುತ್ತೆ ಮನೆಯಲ್ಲಿ. ಸೊ ಇದು ಎಕ್ಸಾಸ್ಟ್ ಆಗಿರೋ ವಿದ್ಯಾರ್ಥಿಗಳಿಗೆ ಕೊಡುವಂಥ ಸಲಹೆ. ಸೊ ದೀಸ್ ಆರ್ ದ ಸ್ಟಡಿ ಟಿಪ್ಸ್. ಐ ಥಿಂಕ್ ಇವೆಲ್ಲ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ. ಸೊ ನಾನು ಇವತ್ತು 3 ರೀತಿಯ ವಿದ್ಯಾರ್ಥಿಗಳ ಸಲಹೆಯನ್ನು ಕೊಟ್ಟಿದ್ದೀನಿ. ಒಂದು, ಸಾಮಾನ್ಯ ವಿದ್ಯಾರ್ಥಿಗಳು ಅವ್ರು ಏನು ಮಾಡಬೇಕು, ಸಬ್ಜೆಕ್ಟ್ ವೈಸ್ ಆಸಕ್ತಿ ಕೊಟ್ಟು ಓದಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನು ಕನ್ನಡವನ್ನು ಓದೋಕ್ಕೆ ಅಲ್ವಾ, ಈ ಭಾಷೆನ ಹೇಗೆ ಓದಬೇಕು, ಸಮಾಜ ವಿಜ್ಞಾನ ಹೇಗೆ ಓದಬೇಕಂತ ಹೇಳಿ, ಸಮಾಜ ವಿಜ್ಞಾನ ಓದುವಾಗ ಒಬ್ಬ ಜವಾಬ್ದಾರಿ ನಾಗರಿಕನಾಗಿ, ಒಬ್ಬ ದೇಶಪ್ರೇಮಿಯಾಗಿ ನಾನು ಓದಬೇಕಾಗತ್ತೆ. ಅದೇ ರೀತಿ ಭಾಷೆನ ಓದಬೇಕಾದ್ರೆ ಭಾಷೆಯ ಮೌಲ್ಯಗಳ ಜೊತೆಗೆ ಅದರ ಉದ್ದೇಶ ಈಡೇರಿಸಕ್ಕೆ ನಾವು ಓದಬೇಕಾಗತ್ತೆ. ಸರ್ ಗಣಿತ ಓದಬೇಕಾದ್ರೆ ಹೇಗೆ ಓದಬೇಕಂತ ಹೇಳಿದರೆ, ಗಣಿತ ನಿಮ್ಮ
ಭವಿಷ್ಯಕ್ಕೆ ಇರುವಂಥ ವಿಷಯ ಆಗಿರುತ್ತೆ. ನೀವಾಗಲೇ ನಿಮ್ಮ ಲೈಫಿಗೆ ಬೇಕಾದ್ರೆ ಗಣಿತ ಬೇಕು ಅಂದ್ರೆ ನೀವಾಗಲೇ ಕಲ್ತು ಬಿಟ್ಟಿದ್ದೀರಿ, ಏನು ಸಮಸ್ಯೆ ಇಲ್ಲ. ನಿಮಗೆ ನಮ್ಮ ರಿಯಲ್ ಲೈಫಲ್ಲಿ ಕಾಮನ್ ಲೈಫಲ್ಲಿ ನಮಗೆ ಸಿಗುವಂಥದ್ದು ಕೇವಲ ಕೂಡಿಸು ಕಳೆಯೋದು ಅಷ್ಟೇ, ಭಾಗಿಸೋದು ಗುಣಿಸೋದು ಅಷ್ಟೇ ಇರ್ತದೆ. ಬಟ್ ಅದ್ರ ಮೇಲ್ಪಟ್ಟ ವಿಷಯಗಳು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ಒಂದು ವಿಷಯ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಮುಂದೆ ಇಂಜಿನಿಯರ್ ಆಗ್ತೀರಿ ಅಂತ ಅಂದ್ಕೊಳ್ಳಿ, ಅಲ್ಲಿ ಬರುವಂಥ ಏರಿಯಾಗಳನ್ನ ಲೆಕ್ಕ ಹಾಕೋದಿರ್ಬೋದು, ಡಿಸ್ಟೆನ್ಸ್ ಲೆಕ್ಕ ಹಾಕೋದಿರ್ಬೋದು ಅಲ್ವಾ. ಸೊ ಮುಂದೆ ನೀವು ಒಬ್ಬ MBBS ಆಗ್ತೀರಿ, ಒಬ್ಬ MBBS ಮಾಡಿ ಡಾಕ್ಟರ್ ಆಗ್ತೀರಿ ಅಂತ ಅಂದ್ಕೊಳ್ಳಿ, ಅಲ್ಲಿ ನಿಮಗೆ ಸೆಲ್ಸ್ಗಳನ್ನ ಕೊಂಡು ಮಾಡೋಕ್ಕಿರ್ಬೋದು, ಅಥವಾ ಹಾರ್ಟ್ ಬೀಟ್ಗಳನ್ನ ಕೊಂಡು ಮಾಡೋಕ್ಕಿರ್ಬೋದು, ಅಥವಾ ಏನೋ ನಾವು ಹೇಳ್ತೀವಲ್ಲ ಹಾಗೆ ಫಿಸಿಕಲಿ ಹೆಲ್ತ್ ವಿಷಯಕ್ಕೆ ಸಂಬಂಧಿಸಿದ ಹಾಗೆ, ಅಥವಾ ಯಾವುದೇ ನಿಮ್ಮ ಸ್ಪೆಷಲೈಸ್ ಹೇರಿಗೆಗೆ ಸಂಬಂಧಿಸಿದ ಹಾಗೆ ನೀವು ಲೆಕ್ಕಾಚಾರ ಮಾಡಬೇಕಾಗತ್ತೆ. ಆಗ ನಿಮಗೆ ಅದು ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮ್ಯಾಥ್ಸ್ ಓದಬೇಕಾಗತ್ತೆ. ಇನ್ನು ಸೈನ್ಸ್ ಯಾಕೆ ಓದಬೇಕಂತ ಹೇಳಿದ್ರೆ, ಸೈನ್ಸ್ನ ಯಾವ ವಿನೆಯಲ್ಲಿ ಓದಬೇಕಂತ ಹೇಳಿದ್ರೆ ನಾವು ಮೌಢ್ಯತೆಯನ್ನು ತೋರಿಯುವಂಥ ವಿನೆಯಲ್ಲಿ ಓದಬೇಕಾಗತ್ತೆ. ನಾವು ಇನ್ನೂ ಅದೇ ಮೌಢ್ಯತೆಯನ್ನು ರೂಢಿಸ್ಕೋಬಾರ್ದು. ಹಾಗೆ ನಾವು ಒಂದೊಂದು ಆಬ್ಜೆಕ್ಟಿವ್ ಉದ್ದೇಶಗಳನ್ನ ಇಟ್ಕೊಂಡು ಪಾಠವನ್ನು ಕೇಳಬೇಕು, ಓದಬೇಕು. ಅಂದರೆ ವಿತ್ ಎಮೋಷನ್ ವಿ ಹ್ಯಾವ್ ಟು ಲರ್ನ್ ಸೊ ದಟ್ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್. ನಾವು ತುಂಬ ಸುಲಭವಾಗಿ ನಾವು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೋಬೋದು, ತಲೆಯಲ್ಲಿ ಇಟ್ಕೋಬೋದು, ಮರೆಯೋದು ಇಲ್ಲ ಅದು. ಹಾಗೆ ನಾವು ಎಮೋಷನ್ ಜೊತೆ ಕಲಿತಾಗ ಮಾತ್ರ ನಾವು ಮರೆಯೋದಿಲ್ಲ ಅಂತೇಳಿ ನನ್ನ ಭಾವನೆ. ಸೊ ನಿಮಗೂ ಅದನ್ನ ಒಂದು ಸಲಹೆನ ಕೊಡ್ತಾ ಇದ್ದೀನಿ. ಇನ್ನು ಎರಡನೇದಾಗಿ ನಾವು ನೋಡಿದ್ವಲ್ಲ, ಫೇವ್ರೇಟ್ ಸಬ್ಜೆಕ್ಟ್ ಹೊಂದಿರುವಂಥ ವಿದ್ಯಾರ್ಥಿಗಳು, ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಹೊಂದಿರುವಂಥ ವಿದ್ಯಾರ್ಥಿಗಳು ನಿಮ್ಮ ಫೇವ್ರೇಟ್ ಸಬ್ಜೆಕ್ಟಿಗೆ ಕೊಡುವಂಥ ಗಮನವನ್ನು ಎಲ್ಲ ಸಬ್ಜೆಕ್ಟಿಗೆ ಕೊಟ್ಟಾಗಲೇ ನೀವೇನು ಮಾಡ್ತೀರಿ, 600 ವಿಷಯಗಳನ್ನ ನೀವು ಮಾರ್ಕ್ಸ್ಗಳನ್ನ ನೀವು ಪಡ್ಕೋತೀರಿ. ಸೊ ಅದು ನಿಮಗೆ. ಇನ್ನು ಮೂರನೇದಾಗಿ ಏನು ನೋಡಿದ್ವಿ ನಾವು, ಮೂರನೇದಾಗಿ ಎಕ್ಸಾಸ್ಟ್ ಆಗಿರೋ ವಿದ್ಯಾರ್ಥಿಗಳು ನಾನು ಹೇಳಿದೆ. ಎಕ್ಸಾಸ್ಟ್ ಆಗಿರೋ ವಿದ್ಯಾರ್ಥಿಗಳು ಥಿಂಕ್ ಫ್ರೀ, ನೀವು ತುಂಬ ಫ್ರೀಯಾಗಿ ಥಿಂಕ್ ಮಾಡಿ, ನೀವು ನಿಮ್ಮಷ್ಟಕ್ಕೆ ನೀವು ಕ್ಲಾಸ್ಗಳನ್ನ ಕೇಳಿ ಸಂಜೆ ಹೋಗಿ ಸ್ವಲ್ಪ ಗಮನ ಕೊಡಿ. ಎಕ್ಸಾಮ್ ಇರೋದು ಮಾರ್ಚ್ ಏಪ್ರಿಲಲ್ಲಿ. ಸೊ ಹಾಗಾಗಿ ನೀವು ಸ್ವಲ್ಪ ಗಮನ ಟೆನ್ಷನ್ ಮಾಡ್ಕೊಳ್ದಿದ್ರೆ ಅಷ್ಟೇ ಒಳ್ಳೆಯದು. ಓಕೆನಾ. ಯಾವಾಗಲೂ ಇದನ್ನ ಪಾಲಿಸಿ ಅಂತ ಹೇಳ್ತೀನಿ. ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಅಥವಾ ನಾನು ಹೇಳಿದ ವಿಷಯ ಇಷ್ಟ ಆದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.